ಇದೇ ಮಾರ್ಚ್ 10ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಕೆಲವೊಂದು ವಿಚಾರ ಏನಿತ್ತು, ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದು ವಿಚಾರದ ಬಗ್ಗೆ, ಕೆಲವೊಂದು ಫೈಟ್ ಬಗ್ಗೆ, ಸಿಎಂ ಕುರ್ಚಿ ವಿಚಾರದ ಬಗ್ಗೆ, ಬೇರೆ ಬೇರೆ ವಿಚಾರದ ಬಗ್ಗೆ ಮಾತನಾಡೋಕೆ, ಮತ್ತು ಅಷ್ಟೇ ಅಲ್ಲ ಮುಂದೆ ಬರುವಂತಹ ಕೆಲವೊಂದು ಚುನಾವಣೆ ವಿಚಾರವಾಗಿ ಚರ್ಚೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಮಾರ್ಚ್ 10ನೇ ತಾರೀಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ನಡೀತಾ ಇದೆ, ಅದಕ್ಕೆ ಇತಿಶ್ರೀ ಆಡೋಕ್ಕೆ ಮುಂದಾಗಿದ್ದಾರೆ ಎನ್ನುವಂಥ ವಿಚಾರ ಕೂಡ ಇದೆ. ಇದರ ಜೊತೆಗೆ ಬೇರೆ ಬೇರೆ ಕಾರಣಗಳಿದೆ. ರಾಹುಲ್ ಗಾಂಧಿ ಅವರು ಬಂದ ನಂತರ ಏನಾಗುತ್ತೆ ರಾಜ್ಯದಲ್ಲಿ, ಅಧಿಕಾರ ಹಂಚಿಕೆ ಕಾಳಗ ನಡುವೆ ರಾಗ ಬೆಂಗಳೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಏನಾಗಬಹುದು ಅಂತ ಬೆಂಗಳೂರಿನಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. 100 ಕಾಂಗ್ರೆಸ್ ಭವನ ಶಂಕುಸ್ಥಾಪನೆ ಇದೆ, ಆ ಕಾರ್ಯಕ್ರಮ ನಿಯಮಿತ ಭೇಟಿ ಕೊಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಬಂದಿದ್ರು. ಇದೇ ವೇಳೆ ಸಿಎಂ ಫೈಟ್ಗೆ ರಾಹುಲ್ ಗಾಂಧಿ ಏನಾದರೂ ಒಂದು ಹೊಸ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಇದೇ ವೇಳೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ, 1000 ವರ್ಷ ಪೂರೈಸಿದಿವತ್ತ ಆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಇಂತಹ ಹೊತ್ತಲ್ಲೇ ರಾಹುಲ್ ಗಾಂಧಿ ಏನು ಬರ್ತಾ ಇದ್ದಾರೆ ಅದು ಸಂಚಲನ ಮೂಡಿಸ್ತಾ ಇದೆ, ಕೆಲವೊಂದು ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಸಿಎಂ ಡಿ.ಸಿ.ಎಂ ಹಾಗೂ ಖರ್ಗೆ ಜೊತೆ ರಾಹುಲ್ ಗಾಂಧಿ ಸಭೆ ಕೂಡ ನಡೆಸ್ತಾರೆ. ಬಂದ ಮೇಲೆ ನಾಯಕತ್ವದ ಗೊಂದಲದ ಬಗ್ಗೆ ರಾಹುಲ್ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆ 100 ಕಾಂಗ್ರೆಸ್ ಭವನಕ್ಕೆ ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. 100 ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರು ಅವರು ಕೂಡ. ಈ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಚಾನಲ್ ನೀಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಹೀಗಾಗಿ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಡಿ.ಕೆ. ಕೆಲವೊಂದು ತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ. ಏನು ಮಾಡಬಹುದು ಅಂತ ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋಕೆ ಸಮಯ ಕೇಳ್ತಾ ಇದ್ರು, ದೆಹಲಿಗೆ ಹೋಗ್ತಾ ಇದ್ರು. ಆದರೆ ಅಲ್ಲಿ ರಾಹುಲ್ ಗಾಂಧಿ ಸಿಗ್ತಾ ಇರಲಿಲ್ಲ. ಅದರಿಂದ ಅವರು ಬೇಸರಗೊಂಡಿದ್ರು. ಮೊನ್ನೆ ತಾನೇ ಮಾತನಾಡಿದ್ರು, ನನಗೂ ಕೂಡ ಆಸೆ ಇದೆ ಸಿ ಎಂ ಆಗಬೇಕಂತ, ಜನರಿಗೂ ಇದೆ, ನಮ್ಮ ಶಾಸಕರಿಗೂ ಇದೆ, ಅವರೆಲ್ಲರಿಗೂ ಆಸೆ ಇರುವಾಗ ನಾನು ಯಾಕೆ ಆಗಬಾರ್ದು, ಪದೇ ಪದೇ ಹೇಳ್ತಾ ಇದ್ರು. ಈಗ ಸ್ವತಃ ರಾಹುಲ್ ಗಾಂಧಿನೇ ಬರ್ತಾ ಇದ್ದಾರೆ ಬೆಂಗಳೂರಿಗೆ, ಇವ್ರ ಜೊತೆ ಸಭೆ ನಡೆಸ್ತಾರೆ, ಚರ್ಚೆ ಮಾಡ್ತಾರೆ. ಅಲ್ಲೇನು ಚರ್ಚೆ ಆಗುತ್ತೆ? ಇವರಿಬ್ಬರ ನಡುವೆ ಇರುವಂತಹ ಒಂದು ಕ್ವಶನ್ ಮಾರ್ಕ್ ಏನಿದೆ, ಸಿ ಎಂ ಕುರ್ಚಿ ಬಿಟ್ಕೊಡಬೇಕೋ ಬೇಡವೋ ಎನ್ನುವಂತಹ ವಿಚಾರ. ಹೀಗಾಗಿ ಇದ್ರ ಬಗ್ಗೆ ಏನಾದರೂ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅಥವಾ ಇಲ್ಲ, ಏನು ಕೆಲಸಕ್ಕೆ ಬಂದಿದ್ದಾರೋ ಅದನ್ನು ಮುಗಿಸ್ಕೊಂಡು ಸುಮ್ಮನೆ ಹೋಗಬಹುದು. ಯಾಕಂದರೆ ಇಷ್ಟು ದಿನಗಳ ಕಾಲ ಮಾತನಾಡದೇ ಇರುವಂತಹ ರಾಹುಲ್ ಗಾಂಧಿ, ಈ ವಿಚಾರದ ಬಗ್ಗೆ ಏನೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರುವಂತಹ ರಾಹುಲ್ ಗಾಂಧಿ ಈಗ ಬಂದು ಏನಾದರೂ ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಏನಾದರೂ ಹೇಳ್ತಾರೆ ಅಂತಂದರೆ ಅದು ಕೂಡ ಸ್ವಲ್ಪ ಅನುಮಾನ ಇದೆ. ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ 100 ವರ್ಷ ಆಗ್ತಾ ಇದೆ, ಅದಕ್ಕೋಸ್ಕರ ಕಾಂಗ್ರೆಸ್ನ 100 ಭವನಗಳೇನಿದೆ ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿ ಅದರ ಶಂಕುಸ್ಥಾಪನೆಗೆ ಬರ್ತಾ ಇದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರ ಒಂದು ನಿರ್ಧಾರ, ದೊಡ್ಡ ಮಟ್ಟದ ನಾನು ಮಾಡಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು. ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮಾರ್ಚ್ 10ನೇ ತಾರೀಕು ಬರ್ತಾ ಇದ್ದಾರೆ. ಬಂದ ನಂತರ ಏನೇನಾಗುತ್ತೆ, ಏನು ಬದಲಾವಣೆ ಆಗುತ್ತೆ, ಏನು ಬೆಳವಣಿಗೆಗಳಾಗುತ್ತೆ, ಯಾವ ನಾಯಕರು ಏನೇನು ಮಾತನಾಡ್ತಾರೆ, ಏನು ಹೇಳಿಕೆಗಳನ್ನು ಕೊಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಇದ್ದೇ ಇರುತ್ತೆ. ಎಲ್ಲಿಯವರೆಗೂ ಕೂಡ ಸಿ ಎಂ ಬದಲಾವಣೆ ಆಗೋದಿಲ್ವೋ, ಎಲ್ಲಿಯವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗೋದಿಲ್ವೋ, ಅಲ್ಲಿಯವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆಗಳು, ಗೊಂದಲಗಳು ಎಲ್ಲವೂ ಕೂಡ ಇರುತ್ತೆ. ಈ ಎಲ್ಲ ವಿಚಾರಗಳಿಗೆ ಉತ್ತರ ಕೊಡಬೇಕಾದಂಥವರು ರಾಹುಲ್ ಗಾಂಧಿ. ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಕಾಂಗ್ರೆಸ್ನಲ್ಲಿ. ಅವ್ರು ಹೇಳ್ತಾರೆ ಪದೇ ಪದೇ, ನಮ್ಮ ಪಕ್ಷ ಏನಿದೆ ಹೈಕಮಾಂಡ್ ಹೇಳಿದಂತೆಯೇ ಕೇಳುತ್ತೆ, ನಾವು ಕೂಡ ಅದೇ ರೀತಿಯಾಗಿ ಕೇಳ್ತೀವಿ, ಅವರ ನಿರ್ಧಾರಕ್ಕೆ ನಾವು ತಲೆ ಬಾಗ್ತೀವಿ, ಅವ್ರು ಹೇಳಿದಂತೆ ನಡೆದುಕೊಂಡು ಹೋಗ್ತೀವಿ ಅಂತ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ನ ಎಲ್ಲ ನಾಯಕರು ಹೇಳುತ್ತಾರೆ. ಆದರೆ ಅವರವರ ಹೇಳಿಕೆಗಳನ್ನು ಕೊಡೋದು ಮಾತ್ರ ಬಿಡೋದಿಲ್ಲ. ಅವರು ಕೊಟ್ಟಂತಹ ಹೇಳಿಕೆಗಳಿಂದಾನೇ ಕಾಂಗ್ರೆಸ್ನಲ್ಲಿ ಪ್ರಶ್ನೆಗಳು, ಗೊಂದಲಗಳು ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಈಗ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಏನಾಗುತ್ತೆ? ಬರೀ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾರೋ ಅಥವಾ ಡಿ.ಕೆ. ಶಿವಕುಮಾರ್ ಜೊತೆ ಸಪರೇಟಾಗಿ ಏನಾದರೂ ಮಾತನಾಡ್ತಾರಾ, ಸಿದ್ದರಾಮಯ್ಯ ಅವರ ಹತ್ರ ಸಪರೇಟಾಗಿ ಏನಾದರೂ ಮಾತಾಡ್ತಾರಾ? ಇಲ್ಲ, ಈ ಇಬ್ಬರು ನಾಯಕರನ್ನು ಜೊತೆಗೆ ಕೂಡಿಸ್ಕೊಂಡು ಇಬ್ಬರು ಇದೇ ರೀತಿಯಾಗಿ ಹೋಗಿ ಏನು ಕೂಡ ಚೇಂಜಸ್ ಬೇಡ ಅಂತ ಹೇಳ್ತಾರೋ. ಒಂದು ವೇಳೆ ಸಿ ಎಂ ನಿರ್ಧಾರ ವಿಚಾರವಾಗಿ ಬದಲಾವಣೆ ಬೇಡ ಅಂತ ಏನಾದರೂ ಸ್ಪಷ್ಟವಾಗಿ ಹೇಳಿಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರ ನಡೆ ಏನಿರುತ್ತೆ? ಇಲ್ಲ, ಮುಂದಿನ ಬಾರಿ ನಮ್ಮ ಪಕ್ಷ ಏನು ಅಧಿಕಾರಕ್ಕೆ ಬರುತ್ತಲ್ಲ ಆವಾಗ ನಾನು ಸಿ ಎಂ ಆಗ್ತೇನೆ ಅಂತ ಸುಮ್ಮನೆ ಆಗ್ತಾರೋ ಇಲ್ಲೋ, ಅವರದ್ದೇ ರೀತಿಯಾದಲ್ಲಿ ಕೆಲವೊಂದು ಯೋಚನೆಗಳನ್ನು ಮಾಡುತ್ತಾರೆ, ಆ ರೀತಿಯಾಗಿ ಹೋಗ್ತಾರೋ. ಹೈಕಮಾಂಡ್ಗೆ ನಾನು ಯಾವತ್ತೂ ಎದುರು ಹೋಗೋದಿಲ್ಲ, ಬೇರೆ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ, ಕಾಂಗ್ರೆಸ್ ಪಕ್ಷ ನನಗೆ ತಾಯಿ ಇದ್ದಂತೆ ಅಂತ ಪದೇ ಪದೇ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು. ಅಂಥ ಪಕ್ಷದ ಬಗ್ಗೆ ಬೇರೆ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ರಾಹುಲ್ ಗಾಂಧಿ ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಅದರ ಮೇಲೆ ಕಾಂಗ್ರೆಸ್ನಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಆಗೋದಿಲ್ಲ ಅನ್ನೋ ನಿರ್ಧಾರ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.